ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ಉಂಟಾಗಿ ಸುಮಾರು 11 ಮಂದಿ ಸಾವನ್ನಪ್ಪಿದ್ರು. ಈ ಒಂದು ದುರ್ಘಟನೆ ಬಳಿಕ ಸ್ಟೇಡಿಯಂ ಬಳಿ ಯಾವ ರೀತಿ ವಾತಾವರಣ ಇದೆ ಮತ್ತೆ ಈಗ ಏನೆಲ್ಲ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವೀಗ ನೋಡಬಹುದು. ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಗೇಟ್ ನಂಬರ್ 21 ಬಳಿ ಇದ್ದೀವಿ. ಈ ಒಂದು ಗೇಟ್ ಬಳಿ ನೋಡಬಹುದು ಏನು ಚಪ್ಪಲಿಗಳ ರಾಶಿಯಲ್ಲಿ ಬಿದ್ದಿರೋದು. ಅಂದ್ರೆ ನಿನ್ನೆ ಆರ್ಸಿಬಿ ಸೆಲೆಬ್ರೇಷನ್ ಏನಿತ್ತು, ಈ ಒಂದು ಸಂದರ್ಭದಲ್ಲಿ ಸುಮಾರು ಇಲ್ಲಿ ಲಕ್ಷಾಂತರ ಮಂದಿ ಜನ ಈ ಒಂದು ರಸ್ತೆಯಲ್ಲಿ ಜಮಾಯಿಸಿದ್ರು. ಮತ್ತೆ ತಮ್ಮ ನೆಚ್ಚಿನ ಆಟಗಾರರು ಮತ್ತೆ IPL ಟ್ರೋಫಿಯನ್ನು ನೋಡೋ ಸಲುವಾಗಿ ಎಲ್ಲರೂ ಕೂಡ ಒಳಗಡೆ ಹೋಗಬೇಕು ಅಂತೇಳಿ ನೂಕು ನುಗ್ಗಲಿನಿಂದಲೂ ಕೂಡ ಓಡಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಗಾಯಗಳು ಕೂಡ ಉಂಟಾಗಿರುವಂಥದ್ದು ಮತ್ತೆ 11 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಈ ಒಂದು ರಸ್ತೆಯಲ್ಲಿ ನೋಡಬಹುದು ಚಪ್ಪಲಿಗಳ ರಾಶಿಯ ಇಲ್ಲಿ ಬಿದ್ದಿರುವಂಥದ್ದು. ಇಡೀ ರಸ್ತೆ ಯುದ್ಧಕ್ಕೂ ದೊಡ್ಡ ಪ್ರಮಾಣದಲ್ಲಿ ಚಪ್ಪಲಿಗಳ ರಾಶಿ ಬಿದ್ದಿದೆ. ಮತ್ತೆ ಗೇಟ್ ಬಳಿ ಇರುವಂತಹ ಬ್ಯಾನರ್ಸ್ ಕೂಡ ಹರಿದೋಗಿದ್ದಾವೆ. ಮತ್ತೆ ಅಲ್ಲಿ ಸೇಫ್ಟಿಗೋಸ್ಕರ ಹಾಕಿರುವಂತಹ ಒಂದು ಸಿಮೆಂಟ್ ಚೀಲಗಳೇನಿದೆ, ಮರಳಿನ ಚೀಲಗಳು ಎಲ್ಲವೂ ಕೂಡ ಉರುಳಿ ಬಿದ್ದಿರೋದನ್ನ ನಾವು ನೋಡಬಹುದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನ ಗ್ಯಾದರ್ ಆಗಿರ್ತಾರೆ. ಆದರೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದ ಪರಿಣಾಮವಾಗಿ ಎಲ್ಲರೂ ಕೂಡ ಇಲ್ಲಿ ನೂಕು ನುಗ್ಗಲಿನಲ್ಲಿ ತಮ್ಮ ಚಪ್ಪಲಿಗಳನ್ನು ಇಲ್ಲೇ ಬಿಟ್ಟು ಓಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಉಂಟಾಗಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಈ ಒಂದು ರಸ್ತೆ ಬದಿ ಇರುವಂಥ ಒಂದು ಕೆಲವು ಗಿಡಗಳೇನಿದೆ, ಆ ಒಂದು ಗಿಡಗಳನ್ನು ಕೂಡ ನೋಡ್ಬೋದು. ಎಲ್ಲವನ್ನು ಕೂಡ ಏನು ದೊಡ್ಡ ಮಟ್ಟದ ಒಂದು ಗುಂಪು ಇಲ್ಲಿ ಸೇರಿದ್ರಿಂದ ಎಲ್ಲ ಕೂಡ ಆ ಒಂದು ಗಿಡಗಳನ್ನು ಕೂಡ ಮುರಿದು ಓಡಾಡಿರುವಂಥ ದೃಶ್ಯಗಳು ಕೂಡ ಕಂಡು ಬರುತ್ತೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಸುಮಾರು 2 ರಿಂದ 3 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಅಂತೇಳಿ ಖುದ್ದು ಸಿದ್ದರಾಮಯ್ಯನವರೇ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಟ್ಟಿಗೆ ಈ ಒಂದು ಭಾಗದಲ್ಲಿ ನೋಡಿದ್ರೆ ಬರೀ ಚಪ್ಪಲಿಗಳ ರಾಶಿ ಇದೆ. ಮತ್ತೆ ಎಲ್ಲಂದ್ರಲ್ಲಿ ಹರಿದಿರುವಂಥ ಬ್ಯಾನರ್ಸ್ಗಳಿದ್ದಾವೆ. ಮತ್ತೆ ರಸ್ತೆ ಯುದ್ಧಕ್ಕೂ ಬಿದ್ದಿರುವಂಥದ್ದು ಮತ್ತೆ ಹಾಳಾಗಿರುವಂಥ ಗಿಡ ಗಂಟೆಗಳು ಕೂಡ ಇಲ್ಲಿ ಕಾಣ್ಬೋದಾಗಿದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರಿಂದ ಏನು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು ಮತ್ತು ಸ್ಟೇಡಿಯಂ ಒಳಗಡೆ ಹೋಗಬೇಕು ಅಂತೇಳಿ ನೂಕು ನುಗ್ಗಲು ಉಂಟಾದ ಪರಿಣಾಮವಾಗಿ ಇಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಏನು ನಿನ್ನೆ ನಡೆದ ಈ ಒಂದು ಕಾಲ್ ತುಳಿತದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮತ್ತು 11 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ಕೂಡ ಆಗಿರೋದು. ಈಗಾಗಲೇ ಸಾವನ್ನಪ್ಪಿರುವಂಥ ಒಂದು ವ್ಯಕ್ತಿಗಳೇನಿದ್ರೆ ಅವರ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದ್ದು ಅವರ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೂ ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳಿಗೆ ಬೋರಿಂಗ್ ಮತ್ತು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಕೆಲವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ರೆ, ಇನ್ನು ಕೆಲವರು ಆಸ್ಪತ್ರೆಗಳಲ್ಲೇ ಚಿಕಿತ್ಸೆಯನ್ನು ಕೂಡ ಪಡ್ಕೊಡ್ತಾ ಇರುವಂಥದ್ದು. ಸದ್ಯ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮಟ್ಟದ ಒಂದು ಅನಾಹುತ ನಿನ್ನೆ ಆಗಿತ್ತು ಮತ್ತು ಎಷ್ಟು ಜನ ಇಲ್ಲಿ ಸೇರಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ. ಸದ್ಯ ಈಗಾಗಲೇ ಈ ಒಂದು ದುರ್ಘಟನೆ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಏನು ಸಾವನ್ನಪ್ಪಿದಂಥ ಏನು 11 ಮಂದಿ ಇದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ ಏನು ಅಸಹಜ ಸಾವು ಪ್ರಕರಣದ ಅಡಿಯಲ್ಲಿ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಇನ್ನು ಈ ಒಂದು ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೂಡ ಆದೇಶ ಮಾಡಿದ್ದು, ಈಗ ತನಿಖೆಯಿಂದ ಇದರ ಒಂದು ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಆರ್ಸಿಬಿ ವಿಕ್ಟರಿ ಪೆರೇಡ್ ವೇಳೆ ಕಾಲ್ ತುಳಿತ ಉಂಟಾಗಿ ಸುಮಾರು 11 ಮಂದಿ ಸಾವನ್ನಪ್ಪಿದ್ದಾರೆ. ಮತ್ತೆ ಈ ಒಂದು ದುರ್ಘಟನೆ ಹೇಗಾಯ್ತು ಮತ್ತೆ ಎಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಘಟನೆ ಬಗ್ಗೆ ನೋಡಬಹುದು. ಇದೀಗ ನಾವು ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಈ ಒಂದು ಮೇನ್ ಗೇಟ್ ಏನಿದೆ, ಮೇನ್ ಗೇಟ್ ಇಂದ ಸ್ವಲ್ಪ ದೂರದಲ್ಲಿರುವಂತಹ ಗೇಟ್ ಏನಿದೆ, ಈ ಒಂದು ಗೇಟ್ ಬಳಿ ನೋಡಬಹುದು ಆ ಒಂದು ದುರ್ಘಟನೆ ಯಾವ ರೀತಿ ಆಯ್ತು ಮತ್ತೆ ನೂಕು ನುಗ್ಗಲು ಹೇಗೆ ಉಂಟಾಯ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನೋಡಬಹುದು. ಈ ಒಂದು ರಾಶಿ ಚಪ್ಪಲಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಆ ಒಂದು ಎಲ್ಲಂದ್ರಲ್ಲಿ ಬಿದ್ದಿರುವಂತಹ ಒಂದು ಬ್ಯಾರಿಕೇಡ್ಸ್ ಅನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ದುರ್ಘಟನೆ ಮತ್ತೆ ಈ ಒಂದು ಕಾಲ್ ತುಳಿತ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ. ಇದೊಂದು ರೀತಿ ಒಂದು ಕಣ್ಣಿಗೆ ಕಾಣುವಂತ ಒಂದು ಸಾಕ್ಷಿಗಳು ಅಂತ ಹೇಳ್ಬೋದು. ಅಷ್ಟು ನಿನ್ನೆ ಘೋರ ದುರಂತ ಈ ಒಂದು ಪ್ರದೇಶದಲ್ಲಿ ಆಗಿರೋದು. ಏನು ಕ್ವೀನ್ಸ್ ರಸ್ತೆಯ ಒಂದು ಸ್ವಲ್ಪ ದೂರದಲ್ಲೇ ಬರುವಂತಹ ಈ ಒಂದು ಗೇಟ್ ಕಾಣುತ್ತೆ. ಈ ಒಂದು ಗೇಟ್ ನಲ್ಲಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಜಮಾಯಿಸಿರ್ತಾರೆ. ಅಂದ್ರೆ ಇಡೀ ರಸ್ತೆ ಕೂಡ ಅಭಿಮಾನಿಗಳಿಂದ ಒಂದು ಸಂಪೂರ್ಣ ಬ್ಲಾಕ್ ಆಗಿತ್ತು. ಆದ್ರೆ ಈ ಒಂದು ಗೇಟ್ ನ ಮುಖಾಂತರವಾಗಿ ಸ್ಟೇಡಿಯಂನ ಒಳಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇಡೀ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೂ ಜಮಾಯಿಸಿದ್ರಿಂದ ಈ ಒಂದು ಗೇಟ್ ಮುಖಾಂತರ ಒಳಗಡೆ ಹೋಗೋದಕ್ಕೆ ಇಲ್ಲಿ ನೂಕು ನುಗ್ಗಲು ಉಂಟಾಗುತ್ತೆ. ಏನು ಆರ್ಸಿಬಿ ಒಂದು ಪ್ಲೇಯರ್ಸ್ ಟೀಮ್ ಏನಿರುತ್ತೆ, ಆ ಒಂದು ಪ್ಲೇಯರ್ಸ್ ಬರೋದಕ್ಕೂ ಮುನ್ನ ಸ್ವಲ್ಪ ಹೊತ್ತಿಗೂ ಮುನ್ನ ಈ ಒಂದು ಗೇಟ್ ನ ಮುಖಾಂತರ ಹೋಗಿ ಒಳಗಡೆ ಅಭಿಮಾನಿಗಳನ್ನ ಬಿಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾ ಮುಂದು ತಾ ಮುಂದು ಅಂತೇಳಿ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದಂತ ಅಭಿಮಾನಿಗಳೇನಿದ್ರೆ ಅವರು ಕ್ಯೂ ಅನ್ನ ಮೆಟ್ಟಿ ನಿಂತು ಎಲ್ಲರೂ ಕೂಡ ಒಳಗಡೆ ಹೋಗೋದಕ್ಕೆ ಮುಂದಾಗುವಂತದ್ದು. ಈ ಒಂದು ಸಂದರ್ಭದಲ್ಲಿ ಒಂದು ಕಾಲ್ ತುಳಿತ ಉಂಟಾಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಇಲ್ಲಿ ಸಾಕಷ್ಟು ಮಂದಿ ಅಸ್ವಸ್ಥರಾಗಿ ನೆಲದ ಮೇಲೆ ಬೀಳ್ತಾರೆ. ಕೆಲವರನ್ನ ಒಳಭಾಗದಿಂದ ಹೊರಗಡೆ ತೆಗೆದುಕೊಂಡು ಬಂದ್ರೆ ಇನ್ನು ಕೆಲವರನ್ನ ಇಲ್ಲಿಂದ ರಕ್ಷಣೆ ಮಾಡಿ ಹೊರಗಡೆ ಕರ್ಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದಂತ ಕೆಲವರು ಆಸ್ಪತ್ರೆಯಲ್ಲಿ ಒಂದು ಸಾವನ್ನಪ್ಪಿರುವುದು. ಮತ್ತೆ ಇಲ್ಲಿ ನೋಡಬಹುದು ಬ್ಯಾರಿಕೇಡ್ಸ್ ಯಾವ ರೀತಿ ಬಿದ್ದಿದೆ ಅಂದ್ರೆ
ಇಲ್ಲಿ ಸುಮಾರು ಲಕ್ಷಾಂತರ ಮಂದಿ ಇಲ್ಲಿ ಅಭಿಮಾನಿಗಳು ಜಮಾಯಿಸಿರ್ತಾರೆ. ಎಲ್ಲರೂ ಕೂಡ ಈ ಒಂದು ಬ್ಯಾರಿಕೇಡ್ಸ್ ಅನ್ನ ಹಾರಿ ಒಳಗಡೆ ಹೋಗೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕೆಲವರ ಮೇಲೆ ಬ್ಯಾರಿಕೇಡ್ಸ್ ಕೂಡ ಬಿದ್ದೋಗುತ್ತೆ. ಅಂತ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಬ್ಯಾರಿಕೇಡ್ಸ್ ನ ಕೆಳಗಡೆ ಸಿಕ್ಕಾಕೊಂಡಿರುವಂತದ್ದು. ಆ ವೇಳೆ ಅವರನ್ನ ತುಳಿದುಕೊಂಡು ಕೆಲವರು ಮೇಲ್ಭಾಗದಿಂದ ಓಡೋಗಿರುವಂತದ್ದು ಕೂಡ ಇಲ್ಲಿ ನಿನ್ನೆ ಕಂಡು ಬಂದಿರುವಂತದ್ದು. ಸದ್ಯ ಈಗಾಗಲೇ ಈ ಒಂದು ರಾಶಿ ಚಪ್ಪಲಿಗಳು ರಸ್ತೆಯಲ್ಲಿ ಇನ್ನೂ ಹಾಗೆ ಬಿದ್ದಿದ್ದಾವೆ. ಇವುಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ರೀತಿ ಎಷ್ಟು ದೊಡ್ಡ ಮಟ್ಟಿಗೆ ನುಗ್ಗಲು ಇಲ್ಲಿ ಉಂಟಾಗಿತ್ತು ಅಂತೇಳಿ. ಮತ್ತೆ ಈ ಒಂದು ರಸ್ತೆಯಲ್ಲಿ ಏನು ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ RCB ಅಭಿಮಾನಿಗಳು ಇಲ್ಲಿ ಗ್ಯಾದರ್ ಆಗಿರೋದು. ಎಲ್ಲರೂ ಕೂಡ ಈ ಒಂದು ವಿಕ್ಟರಿ ಪೆರೇಡ್ ಅನ್ನ ಕಣ್ತುಂಬಿಕೊಳ್ಬೇಕು, RCB ಆಟಗಾರರನ್ನ ನೋಡಬೇಕು, ಮತ್ತೆ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಅಪಾರ ಪ್ರಮಾಣದ ಒಂದು ಅಭಿಮಾನಿಗಳು ಇಲ್ಲಿ ಹರಿದು ಬಂದಿರೋದ್ರಿಂದ ಈ ಒಂದು ನುಗ್ಗಲು ಉಂಟಾಗಿರುವಂತದ್ದು. ಮತ್ತೆ ಆ ಒಂದು ಎದುರು ಬದಿಯ ಒಂದು ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿರುವಂತಹ ಒಂದು ಹೂ ಗಿಡಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತುಳಿದು ಹೊರಗಡೆ ಬಂದಿರುವಂತಹ ಒಂದು ತುಳಿದು ಹಾಕಿರುವಂತಹ ದೃಶ್ಯಗಳು ಕೂಡ ಕಾಣಬಹುದು. ಯಾಕಂದ್ರೆ ಎರಡೂ ರಸ್ತೆ ಕೂಡ ಸಂಪೂರ್ಣವಾಗಿ RCB ಅಭಿಮಾನಿಗಳಿಂದ ಒಂದು ಬ್ಲಾಕ್ ಆಗಿರುವಂತದ್ದು ಮತ್ತೆ ಜಾಮ್ ಆಗಿರುವಂತದ್ದು. ವೆಹಿಕಲ್ ಕೂಡ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳಿಂದ ಜಮಾಯಿಸಿ ಯಾವ ಗೇಟ್ ಅಲ್ಲಿ ಒಳಗಡೆ ಬಿಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಗೇಟ್ ನಿಂದ ಒಳಗಡೆ ಬಿಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏಕಾಏಕಿಯಾಗಿ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಬ್ಯಾರಿಕೇಡ್ಸ್ ಅನ್ನ ಬೀಳಿಸಿ ಹೋಗಿದ್ದಾರೆ. ಇಲ್ಲಿ ನೋಡಬಹುದು 2-3 ಗೇಟ್ ಇದೆ, ಸಣ್ಣ ಗೇಟ್ಸ್ ಇದೆ. ಈ ಒಂದು ಗೇಟ್ ಮತ್ತೆ ಅಲ್ಲಿ 2 ಗೇಟ್ ಇದೆ. ಆ ಒಂದು 2 ಗೇಟ್ ಗಳ ಬಳಿ ಕೂಡ ಒಂದು ಬ್ಯಾರಿಕೇಡ್ಸ್ ಅದೇ ರೀತಿಯಾಗಿ ಬಿದ್ದಿರೋದನ್ನ ನಾವು ನೋಡಬಹುದು. ಯಾಕಂದ್ರೆ ನುಗ್ಗಲು ಉಂಟಾದ ಸಂದರ್ಭದಲ್ಲಿ ಬ್ಯಾರಿಕೇಡ್ಸ್ ಅನ್ನ ತಳ್ಳಿ ಕೆಲವರು ಮೇಲ್ಭಾಗಕ್ಕೆ ಒಳಗಡೆ ನುಗ್ಗುವಂತ ಪ್ರಯತ್ನಗಳು ಕೂಡ ಇಲ್ಲಿ ಆಗಿರೋದು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಜಮಾಯಿಸಿರುವಂತದ್ದು. ಎಲ್ಲರೂ ಕೂಡ ಏಕಾಏಕಿ ಒಳಗಡೆ ಹೋಗಬೇಕು ಅನ್ನೋ ಪ್ರಯತ್ನದಲ್ಲಿ ಈ ಬ್ಯಾರಿಕೇಡ್ಸ್ ಅನ್ನು ಕೂಡ ತಳ್ಳಿ ಒಳಗಡೆ ಹೋಗೋದಕ್ಕೆ ಮುಂದಾಗಿರುವಂತದ್ದು ಕೂಡ ಇಲ್ಲಿ ಕಾಣಬಹುದು. ಏನು ನಿನ್ನೆ ನಡೆದ ಈ ಒಂದು ದುರ್ಘಟನೆಯಲ್ಲಿ ಸುಮಾರು 11 ಮಂದಿ ಏನು ಅಮಾಯಕ ಜೀವಗಳು ಕೂಡ ಬಲಿಯಾಗಿದ್ದಾವೆ. ಮತ್ತೆ ಅದೇ ರೀತಿಯಾಗಿ ಸುಮಾರು 43ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಅಸ್ವಸ್ಥರಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಸುಮಾರು ಜನ ಡಿಸ್ಚಾರ್ಜ್ ಆಗಿ ಅವರು ಕೂಡ ವಾಪಸ್ ಮನೆಗಳಿಗೆ ಹೋಗಿದ್ದಾರೆ. ಆದ್ರೆ 18 ಮಂದಿ ಇನ್ನೂ ಕೂಡ ಏನು ಬೋರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು. ಮತ್ತೆ ಸದ್ಯ ಈಗಾಗಲೇ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಮತ್ತೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಏನು ಅಸಹಜ ಸಾವು ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಏನು ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಒಂದು ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲೊಂದು ತನಿಖೆಗೂ ಕೂಡ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಮತ್ತೆ ಈ ಒಂದು ಗೇಟ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಾಗ ಗೇಟ್ ಅನ್ನ ತಳ್ಳಾಡಿರುವಂತದ್ದು ಕೂಡ ಕಾಣಬಹುದು. ಮತ್ತೆ ಒಳಭಾಗದಲ್ಲಿ ಕೆಲವು ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕೂಡ ರಾಶಿ ಚಪ್ಪಲಿ ಇದೆ. ಮತ್ತೆ ಬ್ಯಾರಿಕೇಡ್ಸ್ ಅನ್ನ ಎಲ್ಲಂದ್ರಲ್ಲಿ ತಳ್ಳಿ ಹೋಗಿರೋದು ಕೂಡ ಒಳಗಡೆ ಕಾಣುವಂತದ್ದು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ನನ್ನ ಇಲ್ಲಿ ಜಮಾಯಿಸಿ ಎಲ್ಲರೂ ಕೂಡ ದಿಢೀರನೆ ಒಳಗಡೆ ಹೋಗ್ಬೇಕು, ನಮ್ಗೆ ಸೀಟ್ ಬೇಕು, ಮತ್ತೆ ಅಭಿಮಾನ ಏನು RCB ಕಪ್ ಅನ್ನ ನೋಡ್ಬೇಕು, ಮತ್ತೆ RCB ಆಟಗಾರರನ್ನ ನೋಡ್ಬೇಕು ಅಂತೇಳಿ ನುಗ್ಗಲಿನಲ್ಲಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರೋದು ಕೂಡ ಕಾಣಬಹುದು. ಗೇಟ್ ಇದು ಏನು ಗೇಟ್ ನ ಮೇಲ್ಭಾಗದಲ್ಲೇ ನೋಡಬಹುದು ಎಷ್ಟರ ಮಟ್ಟಿಗೆ ಹಾನಿ ಆಗಿದೆ ಅಂತೇಳಿ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದ ಪರಿಣಾಮವಾಗಿ ಈ ನುಗ್ಗಲು ಉಂಟಾಗಿರುವಂತದ್ದು. ಸದ್ಯ ಈಗಾಗಲೇ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಒಂದು ಮ್ಯಾಜಿಸ್ಟ್ರೇಟ್ ಅನ್ನು ಕೂಡ ನೇಮಕ ಮಾಡಿರುವಂತದ್ದು. ಆ ಒಂದು ತನಿಖೆಯಲ್ಲಿ ಗೊತ್ತಾಗುತ್ತೆ ಈ ಒಂದು ಅಸಲಿ ಘಟನೆ ಯಾವ ರೀತಿ ಆಯ್ತು ಮತ್ತೆ ಯಾರ ವೈಫಲ್ಯ ಅನ್ನೋದ್ರ ಬಗ್ಗೆ ಇನ್ನು 15 ದಿನದಲ್ಲಿ ಇದರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.